ಎಸ್ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಹಾಗೂ ನಾರಾಯಣ ಗುರು ಜಯಂತಿ ಆಚರಣೆಯಲ್ಲಿ ಎಡವಟ್ಟಾಗಿದ್ದು ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ದಲಿತ ಸಂಘಟನೆಗಳು ಕಾರ್ಯಕ್ರಮವನ್ನು ಬಹಿಷ್ಕರಿಸಿವೆ. ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ಇವತ್ತು ದೇವರಾಜ ಅರಸು ಹಾಗೂ ನಾರಾಯಣ ಜಯಂತಿಯನ್ನ ಏರ್ಪಡಿಸಿತ್ತು. ಈ ಕಾರ್ಯಕ್ರಮಕ್ಕೆ ದಲಿತ ಸಂಘಟನೆಗಳು ಕೂಡ ತೆರಳಿದ್ವು. ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಹಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗಿತ್ತು. ಆದರೆ ಕಾರ್ಯಕ್ರಮದ ದಿನವಾಗಿದ್ದ ಇಂದು ಎಲ್ಲವೂ ಮಾಯ. ಹೇಳಿದ್ದು ಒಂದು ಮಾಡಿದ್ದು ಇನ್ನೊಂದು ಎಂಬಂತೆ ಆಹ್ವಾನ ಪತ್ರಿಕೆಯಲ್ಲಿ ತಮಗೆ ಬೇಕಾದವರ ಹೆಸರನ್ನು ಹಾಕಿ ನಾಮಕಾವಾಸ್ತೆ ಕಾರ್ಯಕ್ರಮ ಮಾಡಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದವು. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸ್ವರ್ಣಲತಾ ಅವರು ಬೇಜವಾಬ್ದಾರಿತನದಿಂದ ಈ ರೀತಿ ಮಾಡಿದ್ದಾರೆ. ಇದು ಧೀಮಂತ ನಾಯಕರಿಗೆ ಎಸಗಿದ ಅಪಮಾನ ಅಂತ ದಲಿತ ಸಂಘಟನೆಗಳು ವಿವಿಧ ಘೋಷಣೆ ಕೂಗಿ ಕಾರ್ಯಕ್ರಮವನ್ನು ಬಹಿಷ್ಕರಿಸಿದ್ವು. ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ದೇವರಾಜ ಅರಸು ಅಂತಂದ್ರೆ ಈ ನಾಡಿನ ಧೀಮಂತ ನಾಯಕರು, ಎಲ್ಲ ವರ್ಗದ ನಾಯಕರು. ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಉಳುವವನಿಗೆ ಭೂಮಿಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥಾಗಿರ್ಬೋದು, ಈ ವಿಚಾರದಲ್ಲಿ ಮುಂಚೂಣಿ ನಾಯಕರು. ಅದೇ ಮಾರ್ಗವನ್ನು ಇವತ್ತಿನ ಮುಖ್ಯಮಂತ್ರಿಗಳು ಅನುಸರಿಸಬಹುದು. ಇದೆಲ್ಲ ವಾಡಿಕೆಯಾಗಿ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ನಾಯಕನ ಕಾರ್ಯಕ್ರಮ ಮಾಡಬೇಕಾದ್ರೆ ಪೂರ್ವಭಾವಿ ಸಭೆಯನ್ನು ನಮ್ಮ ಒಕ್ಕೂಟದ ಎಲ್ಲ ಪ್ರಗತಿಪರರು, ಎಲ್ಲ ದಲಿತ ಸಮುದಾಯದ ಸಂಘಟನೆಗಳ ಮುಖಂಡರನ್ನ ಕರೆದು ಅವರ ಸಲಹೆಗಳನ್ನ ತಗೊಂಡು ಚರ್ಚೆ ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆದರೆ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಇನ್ವಿಟೇಷನ್, ಏನು ಆಹ್ವಾನ ಪತ್ರಿಕೆ ಮುದ್ರಿಸಬೇಕು, ಒಂದು ಸಾಮಾನ್ಯ ಜ್ಞಾನ ಯಾರಿಗಾದ್ರೂ ಸುಧಾ ಒಂದು ಸಣ್ಣ ಸಂಘಟನೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರೆ ಒಂದು ಆಹ್ವಾನ ಪತ್ರಿಕೆ ಮಾಡ್ತದೆ. ಅಂಥದ್ರಲ್ಲಿ ಕಾರ್ಯಕ್ರಮ ಮಾಡಿದ ದೊಡ್ಡ ನಾಯಕರ ಕಾರ್ಯಕ್ರಮ ಮಾಡಬೇಕಾದ್ರೆ ಆಹ್ವಾನ ಪತ್ರಿಕೆ ಮಾಡಿದ್ರೆ ಯಾವುದೋ ಜೆರಾಕ್ಸ್ ಪೇಪರ್ಗಳಲ್ಲಿ ಎಲ್ಲರೂ ಕೊಂಚ ಕೆಲಸಗಳು ಮಾಡ್ತಾರೆ. ಒಂದು. ಎರಡನೇದಾಗಿ ಇವತ್ತು ನಾವು ನೋಡ್ಲಿಕ್ಕೆ ಬಂದ್ವಿ ಎರಡು ಸಮುದಾಯಗಳ ಕಾರ್ಯಕ್ರಮ. ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ನನಗನ್ಸುತ್ತೆ ಇದು ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಸಮುದಾಯ ಕಾರ್ಯಕ್ರಮ ಕಾಣ್ತಾ ಇದೆ. ಮತ್ತೆ ಬೇರೆ ಒಂದೇ ಬ್ಯಾನರ್ನ ಇಬ್ಬರದು ಮಾಡ್ಬೋದಾಗಿತ್ತು, ಎರಡು ಬ್ಯಾನರ್ನ ಮಾಡಿದ್ದಾರೆ. ಮುಖ್ಯ ಭಾಷಣಕಾರ ಕರೆಸಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳವರು, ಅವ್ರನ್ನ ತೆಗೆದು ಹಿಂದುಗಡೆ ಕುಣಿಸಿ ಇಲ್ಲಿ ಯಾರ್ಯಾರು ಸರ್ಕಾರಕ್ಕೆ ಸಂಬಂಧವಿಲ್ಲದವ್ರನ್ನ ಮುಂದುಗಡೆ ಕುಣಿಸ್ತಾರೆ. ಇವೆಲ್ಲ ನಡೆಯನ್ನು ಕಣಿಸಿ ಮತ್ತು ಈ ತಾಲೂಕು ಯಾರು ದೇವರಾಜ ಅರಸು ಈಗ ಮಂಡಳಿಯ ಆಡಳಿತಾಧಿಕಾರಿ ಸ್ವರ್ಣಲತಾ ಇದ್ದಾರಲ್ಲ, ಅವರು ತಾರತಮ್ಯ, ಅವರು ಹಲವಾರು ವರ್ಷಗಳಿಂದ ಇಲ್ಲೇ ಕೂತ್ಕೊಂಡು ನನಗೇನೂ ಆಗಲ್ಲ, ನಾನು ಯಾರು ಏನೂ ಮಾಡೋಕ್ಕಾಗಲ್ಲ, ಯಾವ ಸಂಘಟನೆ ಏನೂ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಅವ್ರು ಉಡಾಫೆ ಇರಬೇಕು ಅಂತ ನಮಗಂತೂ ಅನ್ನಿಸ್ತಾ ಇದೆ. ಅದಕ್ಕಾಗಿ ಈಗ ಅಗೌರವನ ಆ ಇಲಾಖೆಯ ಅಧಿಕಾರಿಗಳ ಆ ಒಂದು ಮಹಾನ್ ನಾಯಕರಿಗೆ ಮಾಡ್ತಾ ಇದ್ದಾರೆ ಅಂತ ನಾವೊಂದು ಭಾವಿಸಿ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಇವರ ತಪ್ಪುಗಳನ್ನ ತಿದ್ಕೋಬೇಕು, ಮುಂದೆ ಇದು ಹಾಕ್ಬಾರ್ದು. ಒಂದು. ಎರಡನೇದಾಗಿ ಈ ಮೇಡಮ್ ಯಾರು ಸ್ವರ್ಣಲತಾ ಅಂತ ಏನಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು, ಇವ್ರು ಮಾಡಿರೋ ಒಂದು ಅಪಮಾನದಿಂದ ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ ಮತ್ತು ಜಿಲ್ಲಾಡಳಿತ ಒತ್ತಾಯಿಸ್ತೇವೆ. ನನ್ನ ಹೆಸರು ನಗಲ ವಿಜಯಕುಮಾರ್, ದಲಿತ ಸಂಘಟನೆ ಒಕ್ಕೂಟದ ಅಧ್ಯಕ್ಷ. ನಾಡಿನ ಎಲ್ಲ ಜನತೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಈ ದೇವರಾಜ ಅರಸರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಏನಿವತ್ತು ತಾಲೂಕು ಆಡಳಿತ ಆಯೋಜನೆ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಈಗ ಕೆಲವು ನಮ್ಮ ಹೋರಾಟಗಾರ ಎಲ್ಲ ಬಂಧು ಮಿತ್ರರು ಸುದೀರ್ಘವಾಗಿ ತಿಳಿಸಿದ್ದಾರೆ. ಈ ತಾಲೂಕು ಆಡಳಿತದ ವೈಫಲ್ಯವನ್ನು ಏನು ಸರ್ಕಾರ ಕೂಡಲೇ ಇವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು, ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದ ರೀತಿ ನೋಡ್ಕೋಬೇಕು ಅಂತೇಳಿ ಇವತ್ತು ದಲಿತ ಸಂಘಟನೆಗಳ ಎಲ್ಲ ದಲಿತ ಸಂಘಟನೆಗಳು ಕೂಡ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿ ಅವರಿಗೆ ಪುಷ್ಪನಮನವನ್ನು ಸಲ್ಲಿಸುವುದರ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ನಾವು ಹೊರಗೆ ಬಂದಿದ್ದೇವೆ. ನಾಗೇಂದ್ರ ಬಸವಣ್ಣ. ದೇವರಾಜ ಅರಸು ಅವರ ಜಯಂತಿಯ ಪ್ರಯುಕ್ತ ನಾಡಿನ ಸಮಸ್ತ ಜನತೆಗೆ ಶುಭಾಶಯನ ಕೋರ್ತಾ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ರಾಷ್ಟ್ರಕಂಡ ಧೀಮಂತ ನಾಯಕ ದೇವರಾಜ ಅರಸು ಅವರ ನಡೆ ಮತ್ತು ಆಶಯಗಳನ್ನು ಸಮಾಜಕ್ಕೆ ಬಿತ್ತುವ ಮೂಲಕ ಅವರ ಆಶಯಗಳನ್ನು ಎತ್ತಿ ಹಿಡಿಯಬೇಕಾಗಿತ್ತು. ಆದರೆ ಆಡಳಿತಕ್ಕೆ ಮತ್ತು ಅಧಿಕಾರಿಗಳಿಗೆ ದೇವರಾಜ ಅರಸು ಅವರ ಆಶಯಗಳು ಮತ್ತು ಅವರ ನಡೆಯನ್ನು ಸಹಿಸಿಕೊಳ್ಳಾರದೆ ತಮ್ಗೆ ಇಷ್ಟ ಬಂದ ರೀತಿ ಈ ಒಂದು ಕಾರ್ಯಕ್ರಮ ಮಾತಾಡ್ತಾ ಇದ್ದಾರೆ, ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ದಲಿತ ಸಂಘಟನೆಗಳು ಆ ಕಾರ್ಯಕ್ರಮನ ಬಹಿಷ್ಕರಿಸಿ ನಾವು ಹೊರಗಡೆ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದ ಪೂರಕವಾಗಿ ನಮ್ಮ ಹಿರಿಯ ಮುಖಂಡರುಗಳು ಈ ಒಂದು ಉದ್ದೇಶವನ್ನು, ಆಶಯಗಳನ್ನು ಜನಸಾಮಾನ್ಯರಿಗೆ ಮತ್ತು ಸಮಾಜಕ್ಕೆ ಗೊತ್ತಾಗಲಿ ಅಂತೇಳಿ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಹಿರಿಯರಾದಂಥ ಮಲ್ಲಳ್ಳಿ ನಾರಾಯಣ ಅವರು ಮತ್ತು ಮಲ್ಲೇಶ್ ಅವರು ಹಾಗೂ ಒಕ್ಕೂಟದ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರು ಈ ವಿಚಾರವನ್ನು